ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಿಕ್ಷಣ ಇಲಾಖೆಯಿಂದ ನೇಮಕಾತಿಯ ಒಂದು ಇನ್ಫಾರ್ಮೇಶನ್ ಬಿಡುಗಡೆ ಮಾಡಿದ್ದಾರೆ ನೋಡಿ. 57,000ಕ್ಕೂ ಅಧಿಕ ಉದ್ಯೋಗಗಳು ಇರ್ತವೆ ಅಂತ ಹೇಳಿದ್ದಾರೆ. 57,000ಕ್ಕೂ ಅಧಿಕ ಕನ್ನಡ ಅತಿಥಿ ಶಿಕ್ಷಕರಿಗೆ ನೇಮಕಾತಿ ನಡೀತಾ ಇದೆ. ಭರ್ತಿಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಅಂತ ಕೂಡ ಇಲ್ಲಿ ಮಾಹಿತಿಯನ್ನ ನೀಡಲಾಗಿದೆ ನೋಡಿ. ಒಟ್ಟು ಹುದ್ದೆಗಳು 57,000 ಅತಿಥಿ ಶಿಕ್ಷಕರು, ಉಪನ್ಯಾಸಕರು ಹುದ್ದೆಗಳಾಗಿರ್ತವೆ. ಹಾಗೆ ಪ್ರಾಥಮಿಕ ಶಾಲೆಗಳಿಗೆ 40,000, ಪ್ರೌಢಶಾಲೆಗಳಿಗೆ 11,000, PU ಕಾಲೇಜುಗಳಿಗೆ 6,000, ಮಾಸಿಕ ವೇತನ ಗೌರವಧನ 14,000 ಇರುತ್ತೆ ನೋಡಿ. ಪೆನ್ಷನ್ ತಾತ್ಕಾಲಿಕ 2027-27ನೇ ಸಾಲಿಗೆ ನೇಮಕಾತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಗೌರವಧನ ನೋಡಿ, ಉಪನ್ಯಾಸಕರಿಗೆ 14,000 ಹಾಗೂ ಕಾರ್ಯಭಾರ ಪ್ರತಿ ವಾರಕ್ಕೆ 10ರಿಂದ 12 ತಾಸು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಕೇವಲ ಮೆರಿಟ್ ಬೇಸ್ ಮೇಲೆ ಇರುತ್ತೆ ನೋಡಿ. ಕೇವಲ ಮೆರಿಟ್ ಲಿಸ್ಟ್ ಮೇಲೆ ಇರುತ್ತೆ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ. ನೇರ ನೇಮಕಾತಿ ಇರುತ್ತೆ ನೋಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಸರ್ಕಾರದಿಂದ ಆಲ್ರೆಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನೇನು ಜೂನ್ ಅಥವಾ ಜುಲೈನಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗಲಿದೆ ನೋಡಿ. ಸ್ನೇಹಿತರೆ, ಶಿಕ್ಷಣ ಇಲಾಖೆಯಿಂದ ನೇಮಕಾತಿಯ ಒಂದು ಇನ್ಫಾರ್ಮೇಶನ್ ಬಿಡುಗಡೆ ಮಾಡಿದ್ದಾರೆ ನೋಡಿ. 57,000ಕ್ಕೂ ಅಧಿಕ ಉದ್ಯೋಗಗಳು ಇರ್ತವೆ ಅಂತ ಹೇಳಿದ್ದಾರೆ. 57,000ಕ್ಕೂ ಅಧಿಕ ಕನ್ನಡ ಅತಿಥಿ ಶಿಕ್ಷಕರಿಗೆ ನೇಮಕಾತಿ ನಡೀತಾ ಇದೆ. ಭರ್ತಿಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಅಂತ ಕೂಡ ಇಲ್ಲಿ ಮಾಹಿತಿಯನ್ನ ನೀಡಲಾಗಿದೆ ನೋಡಿ. ಒಟ್ಟು ಹುದ್ದೆಗಳು 57,000 ಅತಿಥಿ ಶಿಕ್ಷಕರು, ಉಪನ್ಯಾಸಕರು ಹುದ್ದೆಗಳಾಗಿರ್ತವೆ. ಹಾಗೆ ಪ್ರಾಥಮಿಕ ಶಾಲೆಗಳಿಗೆ 40,000, ಪ್ರೌಢಶಾಲೆಗಳಿಗೆ 11,000, PU ಕಾಲೇಜುಗಳಿಗೆ 6,000, ಮಾಸಿಕ ವೇತನ ಗೌರವಧನ 14,000 ಇರುತ್ತೆ ನೋಡಿ. ಪೆನ್ಷನ್ ತಾತ್ಕಾಲಿಕ 2027-27ನೇ ಸಾಲಿಗೆ ನೇಮಕಾತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಗೌರವಧನ ನೋಡಿ, ಉಪನ್ಯಾಸಕರಿಗೆ 14,000 ಹಾಗೂ ಕಾರ್ಯಭಾರ ಪ್ರತಿ ವಾರಕ್ಕೆ 10ರಿಂದ 12 ತಾಸು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಕೇವಲ ಮೆರಿಟ್ ಬೇಸ್ ಮೇಲೆ ಇರುತ್ತೆ ನೋಡಿ. ಕೇವಲ ಮೆರಿಟ್ ಲಿಸ್ಟ್ ಮೇಲೆ ಇರುತ್ತೆ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ. ನೇರ ನೇಮಕಾತಿ ಇರುತ್ತೆ ನೋಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಸರ್ಕಾರದಿಂದ ಆಲ್ರೆಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನೇನು ಜೂನ್ ಅಥವಾ ಜುಲೈನಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗಲಿದೆ ನೋಡಿ.